ನಮಸ್ತೆ, ಹಾಯ್ ಆಲ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಟು ಆಲ್ ಸಂಗು ಕನ್ನಡ ವ್ಲಾಗ್ಸ್. ಇವತ್ತು ನನ್ನ ಕಿಚನ್ನಲ್ಲಿ ಒಂದು ರುಚಿಕರವಾದ ಪಾಲಕ್ ಪನ್ನೀರನ್ನ ಮಾಡೋದ್ರ ಬಗ್ಗೆ ನಮಗೆ ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ತುಂಬ ರುಚಿಕರವಾಗಿರುತ್ತೆ. ಮೊದಲು ಈ ಪಾಲಕ್ ಪನ್ನೀರನ್ನ ಮಾಡೋಕ್ಕೆ ಏನೇನು ಪದಾರ್ಥಗಳು ಬೇಕಂತ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ನಾನು ಫಸ್ಟ್ ಒಂದು ಬೌಲು ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಜೊತೆಗೆ 200 ಗ್ರಾಮು ಪನ್ನೀರ್ ತೊಗೊಂಡಿದ್ದೀನಿ, ಕ್ಯೂಬ್ಸಾಗಿ ಮಾಡ್ಕೊಂಡಿದ್ದೀನಿ. ಒಂದು ದೊಡ್ಡ ಈರುಳ್ಳಿ, ಒಂದು ಟೊಮೊಟೊ ತೊಗೊಂಡಿದ್ದೀನಿ. ಜೊತೆಗೆ ಸ್ವಲ್ಪ ಗರಂ ಮಸಾಲ ತೊಗೊಂಡಿದ್ದೀನಿ. ಜೊತೆಗೆ ಚಕ್ಕೆ, ಸೊಪ್ಪು ಮಸಾಲ, ಏಲಕ್ಕಿ, ಸ್ವಲ್ಪ ಸೋಂಪುನ ಸಹ ತೊಗೊಂಡಿದ್ದೀನಿ. 4-5 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಜೊತೆಗೆ ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡೂ ತೊಗೊಂಡಿದ್ದೀನಿ. ಸೊ ಈ ಪಾಲಕ್ ಪನ್ನೀರಲ್ಲಿ ನಾನು ಕ್ರೀಮ್ನ ಬಳಸ್ತಿಲ್ಲ, ಅದ್ರ ಬದಲಾಗಿ ಒಂದು 100 ಗ್ರಾಮಷ್ಟು ಗೋಡಂಬಿನ ತೊಗೊಂಡಿದ್ದೀನಿ. ಸೊ ಇದನ್ನೇ ಪೇಸ್ಟ್ ಮಾಡಿ ಹಾಕಿದ್ರೆ ಅದೇ ಟೇಸ್ಟ್ ಬರುತ್ತೆ, ತಿನ್ನೋಕ್ಕೂ ಚೆನ್ನಾಗಿರುತ್ತೆ. ಕ್ರೀಮ್ ಅಷ್ಟು ಸಮ್ಟೈಮ್ಸ್ ಫ್ರೆಶ್ ಇರಲ್ಲ ಅನ್ನೋ ಕಾರಣಕ್ಕೆ ನಾನಿಲ್ಲಿ ಬಳಸ್ತಾ ಇಲ್ಲ. ಬನ್ನಿ ಇವಾಗ ಪಾಲಕ್ ಸೊಪ್ಪನ್ನ ಒಂದು ಕುದಿ ಬೇಯಿಸ್ಕೊಳ್ಳೋಣ. ಸೊ ಬೇಯಲಿಕ್ಕೆ ಇವಾಗ ಇಡ್ತಾ ಇದ್ದೀನಿ. ಸೊ ಅದೊಂದು ಕಡೆ ಬೇಯುತ್ತೆ. ಸೊ ಇನ್ನೊಂದು ಕಡೆ ನಾನು ಒಂದು ಜಾರಿಗೆ ಹಸಿಮೆಣಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು, ಜೊತೆಗೆ ಶುಂಠಿ, 4-5 ಶುಂಠಿ ಮತ್ತು ಸ್ವಲ್ಪ 4-5 ಎಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಖಾರ ಜಾಸ್ತಿ ಇದೆ ನನ್ನ ಮೆಣಸಿನ್ಕಾಯಿ, ಹಾಗೆ ಕಡಿಮೆ ತೊಗೊಂಡಿದ್ದೀನಿ. ಜೊತೆಗೆ ಇದಕ್ಕೆ ಗೋಡಂಬಿ ಸಹ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಸ್ವಲ್ಪ ನೀರನ್ನ ಸೇರಿಸಿ, ಜಾಸ್ತಿ ನೀರು ಹಾಕಲ್ಲ, ಸ್ವಲ್ಪ ನೀರು ಹಾಕಿ ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಇಷ್ಟಾದರೆ ಸಾಕು. ಅದೇ ಜಾರಿಗೆ ನಾವು ಬೇಯಿಸಿದ ಪಾಲಕ್ ಸೊಪ್ಪನ್ನ ಸಹ ಹಾಕಿ ರುಬ್ಬಿಟ್ಕೊಂಡಿದ್ದೀನಿ. ನೋಡಿ ಈ ಥರ. ಇದಕ್ಕೂ ಸಹ ನೀರು ಹಾಕಿಲ್ಲ. ಈಗ ಒಂದು ಬಾಣಲಿಗೆ ಆಯಿಲ್ ಹಾಕಿದ್ದೀನಿ, 2 ಟೇಬಲ್ ಸ್ಪೂನು. ಅದಕ್ಕೆ 200 ಗ್ರಾಮ್ ಪನ್ನೀರನ್ನ ಜಸ್ಟ್ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತ ಮಾಡಿದೆ. ಸಹ ಕೂಡ ಮಾಡ್ಬೋದು, ಬಟ್ ಆದರೆ ನಾನು ಸ್ವಲ್ಪ ಫ್ರೈ ಮಾಡಿಕೊಂಡ್ರೆ ಏನಾಗುತ್ತೆ, ಟೇಸ್ಟಿಯಾಗಿ ಬರುತ್ತೆ. ಬೆಣ್ಣೆ ಸಹ ಯೂಸ್ ಮಾಡ್ತಾರೆ, ನಮ್ಮ ಮನೇಲಿ ಬೆಣ್ಣೆ ಯಾರೂ ಇಷ್ಟಪಡಲ್ಲ. ಹಾಗಾಗಿ ನಾನು 3 to 4 ಟೇಬಲ್ ಸ್ಪೂನ್ ಆಯಿಲಲ್ಲಿ ಫ್ರೈ ಮಾಡ್ತಾಯಿದ್ದೀನಿ. ಸೊ ಒಂದು ಸೈಡ್ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೊಂಡಾದ್ಮೇಲೆ ಸ್ವಲ್ಪ ಹಸಿ ವಾಸನೆ ಹೋಗುತ್ತಲ್ಲ, ಸೊ ಹಾಗೆ ಮಸಾಲಕ್ಕೆ ಹಾಕೋದ್ರಿಂದ ನೆಕ್ಸ್ಟ್ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟಾದರೆ ಸಾಕು. ಸ್ವಲ್ಪ ನೋಡಿ, ಎಲ್ಲ ಕೆಂಪು ಕಲರ್ ಆಗ್ತಾಯಿದೆಯಲ್ಲ, ಇಷ್ಟ ಆದರೆ ಸಾಕಾಗುತ್ತೆ. ಜೊತೆಗೆ ಪನ್ನೀರು ತುಂಬಾ ಪ್ರೋಟೀನ್ ಇರೋದರಿಂದ ದೇಹಕ್ಕೆ ತುಂಬ ಒಳ್ಳೆಯದು. ಬೇಸಿಗೆಯಲ್ಲೇ ತುಂಬಾ ಒಳ್ಳೆಯದು. ಸೊ ಮಂತ್ಲಿ ಒನ್ಸ್, ಒಂದು ವೀಕಲ್ಲಿ ಮಾಡಿದ್ದೀನಿ, ತುಂಬ ಒಳ್ಳೆಯದಿರುತ್ತೆ. ನೋಡಿ, ಇಷ್ಟ ಆಗಿದೆ. ಇದನ್ನು ನಾನೀಗ ಒಂದು ಪ್ಲೇಟಿಗೆ ತೆಗೆದಿಟ್ಕೊತೀನಿ. ಫ್ರೈ ಆಗಿರೋದನ್ನೆಲ್ಲ ಒಂದು ಸಪ್ರೇಟ್ ಪ್ಲೇಟಿಗೆ ತೆಗೆದಿಟ್ಕೊಂಡು ಆಯಿಲೆಲ್ಲ ಆಗಿರುತ್ತಲ್ಲ, ಸ್ವಲ್ಪ ಶೋಧಿಸಿ ತೊಗೊಬೇಕು. ಸೊ ಇವಾಗ ಅದೇ ಬಾಣಲೆಗೆ ಒಂದು ಈರುಳ್ಳಿ ಕತ್ತರಿಸಿದ ಹಾಕಿದ್ದೀನಿ, ಮತ್ತು ಸೊಪ್ಪು ಮಸಾಲ ಹಾಕಿದ್ದೀನಿ. ಜೊತೆಗೆ ಟೊಮೊಟೊ ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಕಂಪ್ಲೀಟ್ ಹಸಿ ವಾಸನೆ ಎಲ್ಲ ಹೋಗಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಟೊಮೊಟೊ ಕಡಿಮೆನೇ ಹಾಕಿ, ತುಂಬ ಟೊಮೊಟೊ ಅದರ ಮೇಲೆ ಹುಳಿ ಆಗುತ್ತೆ, ಚೆನ್ನಾಗಿರಲ್ಲ. ಹಾಗೆ ಕಡಿಮೆನೇ ಬಳಸಿ ಟೊಮೊಟೊನ. ಇವಾಗ ಅದೇ ಮಸಾಲಕ್ಕೆ ಚೆನ್ನಾಗಿ ಇವಾಗ ಕೈ ಆಡಿಸ್ತಾ ಇರಬೇಕು, ತಳ ಹೊತ್ತು ಬಿಡುತ್ತೆ. ನೋಡಿ, ಸ್ವಲ್ಪ ಉಪ್ಪನ್ನು ಸಹ ಸೇರಿಸಿದ್ದೀನಿ. ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ. ನಾನು ಸ್ವಲ್ಪನೇ ಹಾಕ್ಕೊಂಡಿರ್ತೀನಿ, ಮತ್ತು ಸಪ್ಪೆ ಇದ್ದರೆ ನಾವು ಹಾಕೊಬೋದು. ಉಪ್ಪಾಗಿಬಿಟ್ರೆ ಮತ್ತು ಅದು ಯೂಸ್ ಮಾಡೋಕ್ಕಾಗಲ್ಲ, ಹಾಗಾಗಿ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿರ್ತೀನಿ.
ಮತ್ತು ಉಪ್ಪನ್ನು ಹಾಕೋದ್ರಿಂದ ಟೊಮೊಟೊ ಬೇಗ ಸ್ಮ್ಯಾಶ್ ಆಗುತ್ತೆ, ಸ್ವಲ್ಪ ಬೇಗ ಬೇಯುತ್ತೆ ಟೊಮೊಟೊ ಈರುಳ್ಳಿ. ಆ ಕಾರಣಕ್ಕೆ ಮಧ್ಯದಲ್ಲೇ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ಳೋದು. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಫ್ರೈ ಮಾಡಿಕೊಂಡು ಚೆನ್ನಾಗಿ ಈ ಥರ ತಳ ಒತ್ತದಂಗೆ ನೋಡ್ಕೊಳ್ಳಿ. ಆವಾಗಲೇ ನಾವೇನು ರುಬ್ಬಿಟ್ಕೊಂಡಿರ್ತೀವಿ ಅಲ್ವಾ, ಗೋಡಂಬಿ ಪೇಸ್ಟು ಮತ್ತು ಪಾಲಕ್ ಪ್ಯೂರಿ ಎರಡನ್ನೂ ಸಹ ಸೇರಿಸಿ. ಸೊ ಎರಡನ್ನೂ ಸೇರಿಸಿ ನೀರನ್ನು ಸ್ವಲ್ಪ ಕಡಿಮೆ ಹಾಕ್ಕೊಳ್ಳಿ. ಅಂದರೆ ಇದು ಗ್ರೇವಿ ಟೈಪ್ ಬರಬೇಕು, ಸಾಂಬಾರು ಟೈಪ್ ಬಂದರೆ ಚೆನ್ನಾಗಿರಲ್ಲ. ಸೊ ಅದಕ್ಕೆ ನೋಡಿಕೊಂಡು ನೀವು ಇದಕ್ಕೆ ನೀರು ಯೂಸ್ ಮಾಡ್ಕೊಳ್ಳಿ. ನಮ್ಮ ಮನೇಲೆಲ್ಲ ಯಾವ ಥರ ಇಷ್ಟಪಡ್ತಾರೆ ಪಾಲಕ್ ಪನ್ನೀರನ್ನ ತಿನ್ನೋಕ್ಕೆ, ನಾನು ಅದಕ್ಕೆ ನೀರನ್ನ ಸೇರಿಸ್ಕೊಳ್ತೀನಿ. ಅಂದರೆ ನಮಗೆ ಸ್ವಲ್ಪ ಡ್ರೈ ಥರನೇ ಇರಬೇಕು ಆ್ಯಕ್ಚುಲಿ. ಇನ್ ಬಿಟ್ವೀನ್ ಸ್ವಲ್ಪ ಗ್ರೇವಿ ಇದ್ದರೆ ಓಕೆ, ನೋ ಪ್ರಾಬ್ಲಮ್. ಅಷ್ಟಿಗೆ ನಾನು ಮಾಡ್ಕೊಳ್ತೀನಿ. ಅದೇ ಥರ ನೀವು ಸೇರಿಸ್ಕೊಳ್ಳಿ. ನಂತರ ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ, ಅದೆಲ್ಲ ಮಿಕ್ಸ್ ಆಗಲಿ, ಮಸಾಲ ಒಟ್ಟಿಗೆಲ್ಲ ಮಿಕ್ಸ್ ಆಗಲಿ. ಮಿಕ್ಸ್ ಆದಮೇಲೆ ಸ್ವಲ್ಪ ಗರಂ ಮಸಾಲ ಸೇರಿಸಿ. ಸೊ ಇದು ನಮ್ಮಮ್ಮ ಮಾಡಿ ಕೊಟ್ಟು ಕಳಿಸಿರೋ ಗರಂ ಮಸಾಲ, ಅವರೇ ಮನೇಲಿ ಮಾಡಿರೋದು. ಸೊ ಅಂಗಡಿದೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ ಅಮ್ಮ ಮಾಡೋದು. ಸೊ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಬೇಯಲಿಕ್ಕೆ ನೋಡಿ, ಎಲ್ಲ ಮಿಕ್ಸ್ ಆಗಿದೆ ಮತ್ತು ಸುತ್ತ ಎಣ್ಣೆ ಬಿಟ್ಕೊಂಡಿದ್ದೆ. ಈಗ ಇದಕ್ಕೆ ಆವಾಗಲೇ ಫ್ರೈ ಮಾಡಿಟ್ಕೊಂಡಿದ್ವಲ್ಲ ಆ ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ. ಅದು ಎಣ್ಣೆಲಿ ಬಾಯ್ಲ್ ಆಗಿರೋದ್ರಿಂದ ಒಂದಕ್ಕೊಂದು ಅಂಟಿರುತ್ತೆ ಆ ಥರ. ಸೊ ಬಿಡಿಸಿ ಹಾಕ್ತಾಯಿದ್ದೀನಿ. ಸೊ ಎಲ್ಲ ಪನ್ನೀರನ್ನ ಸೇರಿಸ್ಕೊಳ್ಳಿ. ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ತಳ ಹಿಡಿಬಾರ್ದು, ತಳ ಹಿಡಿದ್ರೆ ಮತ್ತು ಟೇಸ್ಟ್ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಸೊ ಎಲ್ಲ ಮಿಕ್ಸ್ ಮಾಡಿ ಇವಾಗ ಮುಚ್ಚಿ ಒಂದು 5 ನಿಮಿಷ ಆದರೆ ನೋಡಿ ರೆಡಿಯಾಗಿದೆ. ರುಚಿಕರವಾದ ಪನ್ನೀರ್ ಮಸಾಲ ರೆಡಿಯಾಗಿದೆ. ಅದ್ರ ಮೇಲೆ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಜಸ್ಟ್ ಫ್ಲೇವರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ತಿರುಗಿಸಿ ಗ್ಯಾಸ್ ಆಫ್ ಮಾಡಿದ್ದೀನಿ ಇವಾಗ. ಯಾಕಂದರೆ ಇದು ಕಂಪ್ಲೀಟ್ ಆಗಿದೆ. ಇವಾಗ ಇದನ್ನು ನಾನೊಂದು ಸರ್ವಿಂಗ್ ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಎಷ್ಟು ಕರೆಕ್ಟಾಗಿ ಬಂದಿದೆ, ಅಂದರೆ ಗ್ರೇವಿ ಟೈಪು. ತುಂಬ ತೀರ ನೀರಾದರೂ ಕೂಡ ಇದು ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಸೊ ಇದಕ್ಕೆ ಹಾಕ್ಕೊಂಡು ನಮ್ಮ ಮನೇಲಿ ಇದನ್ನು ಜಾಸ್ತಿ ನಾವು ಅಂದರೆ ಮಾಡೋದಿಲ್ಲ, ಮಂತ್ಲಿ ಒನ್ಸಿಲ್ಲ. ನಾನು ಇದಕ್ಕೆ ಚಪಾತಿ ಮಾಡ್ಕೊಂಡಿದ್ದೀನಿ, ರೈಸಲ್ಲಿ ಕೂಡ ತಿನ್ಬೋದು. ಸೊ ನಮ್ಮ ಮನೇಲಿ ಯಾರೂ ನೈಟ್ ಹೊತ್ತು ಅಷ್ಟು ಜಾಸ್ತಿ ಇಷ್ಟಪಡಲ್ಲ ರೈಸ್ ತಿನ್ನೋಕ್ಕೆ, ಹಾಗಾಗಿ ಚಪಾತಿ ಮಾಡಿದ್ದೀನಿ. ಸೊ ತುಂಬ ಟೇಸ್ಟಿಯಾಗಿದೆ, ಮಾಡಿ